ಹೌದು RSS ದೇಶಭಕ್ತ ಹೌದು ಅಲ್ವೋ ಅನ್ನೋ ಚರ್ಚೆ ಬಿಟ್ಬಿಡೋಣ ಅದು. ಮತ್ತು ದೇಶಭಕ್ತ ಅಲ್ಲ ಅನ್ನೋದಕ್ಕೆ ಸಾಕಷ್ಟು ಇದಾವೆ. ಆದರೆ ದೇಶ ಸಲುವಾಗಿ ಕಳ್ಕೊಳ್ಳಿದ್ದಂಥ ಒಂದು ಪಕ್ಷ ಅನ್ನೋಕ್ಕಿಂತ ಒಂದು ಸೋಷಿಯಲ್ ಒಂದು ಏನಂತ ಅದಕ್ಕೆ ಇವನ್ ರಿಜಿಸ್ಟ್ರೇಷನ್ ಸಹಿತ ಅದಕ್ಕಿಲ್ಲ. RSS ಇದು ಗೊತ್ತಿರಲಿ. ಅದಕ್ಕಾಗಿ ಇವತ್ತು ಅನೇಕ ಅದ್ರ ಬಗ್ಗೆ ಚರ್ಚೆ ಸಾಕಷ್ಟು ಅದ. ಬಟ್ ಪ್ರಜ್ಞಾವಂತರೆಲ್ಲ ಇದು ಅಭ್ಯಾಸ ಮಾಡಿದಂಥವ್ರು ತಿಳ್ಕೊಂಡಂಥವ್ರು ನಮ್ಮ ರಮೇಶ್ ಕತ್ತಿಯವರು ರಾಹುಲ್ ಗಾಂಧಿಯವ್ರನ್ನ ಪಪ್ಪು ಅಂತ ಕರೆದಿದ್ದು ಯಾವ ವಾರದಲ್ಲಿ ಅವರ ಬೆಳೆಸಿ ಹೇಳ್ಬೇಕು. ಅದನ್ನು ಮೋದಿಯವ್ರು ಕರೀತಾರೆ ಅಥವಾ ನಮ್ಮ RSS ಹುಡುಗರು ಕರೀತಾರೆ ಅಥವಾ ನಮ್ಮ ಬಜರಂಗ ದಳದವ್ರು ಕರೀತಾರೆ, ಸಂಘ ಪರಿವಾರದವ್ರು ಕರೆಯೋದ್ರಿಂದ ಅದು ಅವ್ರಿಗೆ ಪಟ್ಟಂಥ ವಿಷಯ. ಆದರೆ ಐತಿಹಾಸಿಕವಾಗಿ ಇವತ್ತು ರಾಹುಲ್ ಗಾಂಧಿ ಭಾಳ ಪ್ರಬುದ್ಧ ನಾಯಕರಾಗಿದ್ದಾರೆ. ಇವತ್ತೇನಾದರೂ BJPಗೆ ಪ್ರಬಲವಾದಂಥ ವಿರೋಧ ಪಕ್ಷ ಇದ್ದಿದ್ರೆ ಅದು ಕಾಂಗ್ರೆಸ್. ಹಳೆ ಕಾಂಗ್ರೆಸ್ ಅಲ್ಲ, ಇಂದಿರಾ ಕಾಂಗ್ರೆಸ್ ಅಲ್ಲ, ರಾಜೀವ್ ಗಾಂಧಿ ಕಾಂಗ್ರೆಸ್ ಅಲ್ಲ. ಹೊಸ ಕಾಂಗ್ರೆಸ್ ಹುಟ್ಲಿಕ್ಕತ್ತದ. ಅವ್ರು ಯಾರು ಕಾಲಡಿಗೆ ಮಾಡಲಿಲ್ಲ, ಪಾದಯಾತ್ರೆ ಮಾಡಲಿಲ್ಲ, ಜನ ತಿಳ್ಕೊಳ್ಳಿಲ್ಲ, ಸಮಸ್ಯೆ ತಿಳ್ಕೊಳ್ಳಿಲ್ಲ. ಆ ಸಮಸ್ಯೆ ತಿಳಿದ ಕಾರಣಕ್ಕೇ ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರು ಸ್ಪಷ್ಟವಾಗಿ ಈ ಒಂದು ಡೆಲಿಗೇಟ್ನಲ್ಲೇ ವಿಶೇಷವಾಗಿ OBC SC ST ಮತ್ತು ಜೊತೆಗೆ ಮೈನಾರಿಟಿ ತೆಗೆದುಕೊಂಡ ಅವ್ರಿಗೆ ಬದುಕು ಕೊಡೋ ಸಲುವಾಗಿ ಮತ್ತು ಉದ್ಯೋಗ ಸೃಷ್ಟಿ ಮಾಡೋ ಸಲುವಾಗಿ ಪ್ರಯತ್ನ ಮಾಡ್ತಾ ಇರೋದನ್ನು ನಾವು ನೋಡಬೇಕಾಗಿದೆ. ಏನೂ ಇರಲಿ, ಇದನ್ನೆಲ್ಲ ತಿಳ್ಕೊಂಡು ಮಾತಾಡೋದು ಶಕ್ತಿ ನಮ್ಮ ರಮೇಶ್ ಅವರಲ್ಲದ. ಇನ್ನೂ ಇವತ್ತಿಗೂ ಒಂದು ಸಮಾಜವಾದಿಯ ಚಿಂತನೆಗಳವರಲ್ಲಿ ಇದಾವೆ ಅಂತ ತಿಳ್ಕೊಂಡಿದ್ದೀನಿ. ಅದಕ್ಕೆ ಅದು ಏನು ಮಾಡಿ ಹೇಳಬೇಕಾಯಿತು. ಮಕರ ಸಂಕ್ರಾಂತಿ ಸಂದರ್ಭದಲ್ಲಿ ಅದು ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಬುದ್ಧ ನಾಯಕರಾಗಿ ಬರಲೇಬೇಕಾಗಿದೆ ರಮೇಶ್ ಕತ್ತಿಯವರು. ಅವ್ರ ಹಿಂದೆ BJP ಅದನ್ನು ಯಾವುದಾದ್ರು, ಯಾಕೆಂದರೆ BJP ಮತ್ತು ಕಾಂಗ್ರೆಸ್ ಒಂದೇ ನಾಣ್ಯದ ಎರಡು ಮುಖಗಳು. ಎರಡರಲ್ಲಿ ಭ್ರಷ್ಟಾಚಾರ ಅದ, ಎರಡರಲ್ಲಿ ಓಟ್ ಚೋರಿ ಅದ. ಇಬ್ಬರು ಅದೇ ರೀತಿಯಾಗಿ ರಾಜಕೀಯ ಮಾಡ್ಕೊಂಡು ಬಂದಂಥವ್ರು ಅದಾರ. ಈ 11 ವರ್ಷದ ಆಡಳಿತ ನೋಡಿದರೆ BJP ಕಾಂಗ್ರೆಸ್ಗಿಂತ ಕೆಟ್ಟ ಆಡಳಿತ ಕೊಟ್ಟಿತ್ತು ಅನ್ನೋದಕ್ಕೆ, ಭಾಳ ಸುಳ್ಳುಗಳನ್ನ ಹೇಳಿತ್ತು ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳು ಕೊಡ್ಬೋದು. ಬೇಕಾದ್ರೆ ಡಿಬೇಟ್ ಇಟ್ಕೋಬೋದು ಅದಕ್ಕಂತ ಹೇಳ್ತಾ ರಮೇಶ್ ಕತ್ತಿ ಅವರು ಪ್ರಬುದ್ಧ ನಾಯಕರಾಗಿ ಬೆಳೀಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದಿದೆ. ಯಾಕೆಂದರೆ ನಾವು ತಿಳ್ಕೊಂಡಷ್ಟು ಅವ್ರ ಎದುರಾಳಿಗಳು ವೀಕ್ ಇಲ್ಲ ಅನ್ನೋದಷ್ಟು ಸತ್ಯ ಅಂತ ಮಾತಾಡ್ತಾ ಒಬ್ಬ ಇನ್ನಷ್ಟು ಪ್ರಬುದ್ಧ ನಾಯಕರಾಗಲಿ ಬೆಳೀಲಿ ಅನ್ನೋ ಸದುದ್ದೇಶದಿಂದ ಈ ವಿಡಿಯೋ ಮಾಡಿದ್ದದ ಅಂತ ಹೇಳ್ತಾ ನಾನು ಅನಿಸಿದ ಕೆಲವು ಮಾತಾಡಿದ್ದೀನಿ. ಈ ಮಕರ ಸಂಕ್ರಮಣದ ಸಂದರ್ಭದಲ್ಲಿ ನೀವು ಅದನ್ನು ಆ್ಯಸ್ ಎ ಒಂದು ವೆಲ್ ವಿಶಸ್ ಅಂತ ತೊಗೊಂಡ ಆ ದಿಶೆಯಲ್ಲಿ ಚಿಂತನೆ ಮಾಡಿದರೆ ಹೋಗಿ ಅಂತ ಮತ್ತು ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬಿಟ್ಟು S16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯದು ಸತ್ಯದ ಕೈಗನ್ನಡಿ ವಂದನೆಗಳು.